ಮಗ ಒಳ್ಳೆ ಕಯ ಅಂತಾರೆ ವರ್ಷಕ್ಕೊಂದು ಹಬ್ಬದಿದ್ದಾನು. ಗಂಗಾಧರ ಶಿವ ಗಂಗಾಧರ ಗಂಗಾಧರ ಶಿವ. ಹಾಯ್, ನಾನೆಲ್ಲ ಕಣಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಬ್ಯಾಕ್ ಶ್ರೀ ವಿಲೇಜ್ ಬ್ಲಾಗ್. ನಾನು ಚೆನ್ನಾಗಿದ್ದೀನಿ. ಹೈ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತೇಳಿ ನಾನು ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಶಿವರಾತ್ರಿ ಹಬ್ಬದ ವಿಡಿಯೋನ ಹಾಕ್ತಾ ಇರೋದು. ಸೊ ಇವತ್ತು ಶಿವರಾತ್ರಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಈ ದಿನದ ಕೈಲಾಸ ಮಾಸ ಪರಶಿವನ ಕೋಟಿ ಕೋಟಿ ಜನರ ಭಜಿಸಿ ಪೂಜಿಸುತ್ತಾರೆ. ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ಬಹಳ ಚತುರ್ದಶಿ ಎಂದು ಬರುವ ಶಿವರಾತ್ರಿಯ ದಿನ ಭಕ್ತಾದಿಗಳು ಶಂಭೋ ಶಂಕರ ನೆನೆದು ಪುನೀತರಾಗುತ್ತಾರೆ ಅಂತ ಹೇಳ್ತಾರೆ. ತನ್ನ ನಂಬಿ ಬಂದ ಭಕ್ತರ ಇಷ್ಟಾರ್ಥಗಳು ಎಂದಿಗೂ ನಿರಾಸೆ ಮಾಡದ ದಯಾಮಾಯಿ ಶಿವನಿಗೆ ಶಿವರಾತ್ರಿ ಎಂದು ದೇಶಾದ್ಯಂತ ವಿಶೇಷ ಪೂಜೆಗಳು ನೆರವೇರುತ್ತಾರೆ. ಹಾಗೆ ನಮ್ಮ ಮನೇಲಿ ಪುಟ್ಟದಾಗಿ ನನಗೆ ತಿಳಿದಂತೆ ಪೂಜೆಯನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾವು ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದು, ಯಾವ ರೀತಿ ಪೂಜೆ ಮಾಡೋದು, ನಮ್ಮನೇಲಿ ನಮ್ಮತ್ತೆಗೆ ಯಾವ ರೀತಿ ನಾವು ಫ್ರ್ಯಾಂಕ್ ಮಾಡೋಣ ಅಂತ ಹೇಳಿ ಎಲ್ಲ ಏನು ಮಾಡೋದು ಅಂತೇಳಿ ಈ ವಿಡಿಯೋನ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಯಾವ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಅದ್ರ ಜೊತೆಗೆ ಇಂಪಾರ್ಟೆಂಟು ನನಗೆ ತಿಳಿದಷ್ಟು ಶಿವಪ್ಪನ ಕಥೆನೂ ಸಹ ಹೇಳಿದ್ದೀನಿ. ಶಿವಪ್ಪಂಗೆ ಪವಿತ್ರವಾದಂತಹ ತುಂಬೆ ಪತ್ರ ಮತ್ತು ಎಕ್ಕದ ಹೂವು, ಬಿಲ್ಪತ್ರೆ, ತುಳಸಿ ಎಲೆ ಎಲ್ಲ ಇಟ್ಟು ಪೂಜೆನ ಮುಗಿಸ್ತಾ ಇದ್ದೀವಿ. ಸೊ ಹಾಗೇನೆ ತೆಂಗಿನಕಾಯಿಲಿ ಈ ಥರ 3 ಬತ್ತಿ ಇಟ್ಕೊಂಡು ಪೂಜೆ ಮಾಡಿದ್ರೆ ಮುಕ್ಕಣ್ಣಲ್ಲ ಸಹ ಮುಕ್ಕಣ್ಣಂಗೆ ಈ ಥರ ಪೂಜೆ ಮಾಡಿದ್ರೆ ತುಂಬ ಒಳ್ಳೇದು ಅಂತ ಹೇಳಿದ್ರು. ಸೊ ಅದೇ ಥರನೇ ನಾವು ನಮ್ಮನೇಲಿ ಪೂಜೆನ ನನಗೆ ತಿಳಿದಷ್ಟು ಮಾಡ್ತಾ ಇದ್ದೀನಿ. ನೀವು ಒಂದ್ಸರಿ ತೆಂಗಿನಕಾಯಿಲಿ ಈ ಥರ ದೀಪ ಹಚ್ಚಿ ನಿಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೊಳ್ಳಿ. ಅದ್ರ ಜೊತೆಗೆ ನಮ್ಮ ಅತ್ತೆ ತುಂಬಾ ಕಾಲ್ ಮಾಡ್ತಾ ಇದ್ರು, ಎಷ್ಟೊತ್ತಿಗೆ ಬರ್ತೀರಾ ಏನು ಅಂತೇಳಿ. ನಮ್ಮ ಅತ್ತೆಗೆ ಒಂದು ಫ್ರ್ಯಾಂಕ್ ಮಾಡೋಣ ಅನ್ಕೊಂಡೆ, ಬಟ್ ಅವ್ರು ಯಾರು ರೇಂಜಲ್ಲಿ ಬೈಗಳು ಮಾಡ್ತಾರೆ ಅಂದ್ರೆ ಇದ್ರಲ್ಲಿ ಅಷ್ಟು ಬೈದಿಲ್ಲ. ಬಟ್ ನಾನು ಯಾವಾಗಾರ ಒಂದ್ಸತಿ ವಿಡಿಯೋ ಮಾಡಿ ಹಾಕ್ತೀನಿ ಅವ್ರು ಯಾವ ರೀತಿ ಮಾತಾಡ್ತಾರೆ ಯಾವ್ಯಾವ ರೇಂಜಲ್ಲಿ ಅಂತ ಹೇಳಿ. ಈ ಮಗ ಒಳ್ಳೆ ಕಯ ಅಂತಾರೆ ವರ್ಷಕ್ಕೊಂದು ಹಬ್ಬದಿದ್ದಾನು. ಮೊಮ್ಮಕ್ಳು ಬಂದಾರಲ್ಲ ಮಾಡ್ಕೊಳ್ರತ್ತು. ಗೊತ್ತಿಲ್ಲ ನಂಗೆ, ಸ್ನಾನನೂ ಮಾಡಿಲ್ಲ, ಹಂಗೆ ಮಂಕಂಡವ್ರೆ. ಎದ್ದಾಳ್ತಾನೆ ಇಲ್ಲ, ನಾನೇ ಮಾಡೋಣ. ಬೆಳಗಿಂದ ಎಬ್ಬರು ಸಾಕಾಯ್ತು ನಂಗೆ. ಹುಡುಗರೆಲ್ಲ ಮೈ ಕೊಕ್ಕೊಂಡು ಎಲ್ಲ ರೆಡಿಯಾಗಿ ತಿಂಡಿ ಎಲ್ಲ ಮಾಡಿ ನಿಮ್ಮನ್ನೇ ಕಾಯ್ತಿದ್ದೀನಿ ಪೂಜೆ ಮಾಡೋದು. ಎದ್ದೇ ಇಲ್ಲ ಕಣ ಮಾಲೆ, 12 ಗಂಟೆ ಆಯ್ತೆ. ಯಾವ ಹಬ್ಬ ಮಾಡಿ ಏನಾಗಬೇಕಾಯ್ತಾ? ನಂಗೂ ಎಬ್ಬರು ಸಾಕಾಯ್ತೆ. ಕಟ್ಟೆ ಮಾಡ್ತೀವಮ್ಮ. ಬಾ ಟೈಮ್ ಆಯ್ತು. ಇನ್ನೊಂದ್ಸಲಿ ನಮ್ಮ ಅತ್ತೆಗೆ ಖಂಡಿತವಾಗಿ ಕರೆಕ್ಟಾಗಿ ಅವ್ರು ಫುಲ್ ನಂಬೇಕು, ಆ ರೀತಿ ಅವ್ರಿಗೆ ಫ್ರ್ಯಾಂಕ್ ಮಾಡಿ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದೀವಿ ನಾವಿಬ್ರು. ಸೊ ಖಂಡಿತಲ್ಲಿ ಅತಿ ಶೀಘ್ರದಲ್ಲೇ ಆ ವಿಡಿಯೋನು ಅಪ್ಲೋಡ್ ಮಾಡ್ತೀನಿ. ನಮ್ಮ ಅತ್ತೆ ಅಂತೂ ಎಲ್ಲಿ ಬರಲ್ಲ ಅಂತಾನೂ ಒಂದು ಆಮೇಲೆ ಇವ್ರದಂತೂ ಮಧ್ಯೆ ಇದ್ದಿದ್ದೆ ಯಾವಾಗಲೂ ಜಗಳ ಆಡ್ತಾರೆ ಅಂತಾನೋ ಇತ್ತು. 2 ಥರನೂ ಥಿಂಕಿಂಗ್ ಮಾಡ್ಕೊಂಡು ಆದ್ರೂ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ರು ಮನೆಗೆ ಹೋಗೋವರೆಗೂ. ಸೊ ಮನೆಗೆ ಹೋಗಿ ನಾವಿಬ್ರು ನೋಡಿದಾಗ ನಮ್ಮ ಅತ್ತೆ ಗೊತ್ತಾಯ್ತು ಇವ್ರು ಸುಮ್ಮನೆ ತಮಾಷೆಗೆ ಆಡ್ತಿದ್ದಾರೆ ಅಂತ ಹೇಳಿ. ಸೊ ಹಂಗಾಗಿ ಊರಿಗಂತೂ ರೀಚ್ ಆದ್ರೂ ನಮ್ಮ ಅತ್ತೆ ಫೋನ್ ಮೇಲೆ ಫೋನ್ ಮಾಡ್ತಾ ಇತ್ತು. ನಾವು ಮನೆಗೆ ಹೋದಾದ್ಮೇಲೆ ನಮ್ಮ ನೋಡಾದ್ಮೇಲೆ ಸುಮ್ಮನಾದ್ರು ಇವ್ರು ತಮಾಷೆಗೆ ಹಂಗೆ ಆಡಿರೋದು ಅಂತ ಹೇಳಿ. ಬಟ್ ಆದ್ರೂ ನಮ್ಮ ಅತ್ತೆ ಮಾತಾಡೋದಂತೂ ನಂಗೆ ಸಖತ್ ಇಷ್ಟ. ಅದರಲ್ಲೂ ನಮ್ಮ ಮನೆಯವ್ರನ್ನ ಏನಾರ ಒಂದು ಹೇಳಿ ಅವ್ರ ಕೈಲಿ ಅವ್ರ ಅಮ್ಮನವ್ರು ಬೈಸೋದು ಅಂದರೆ ನನಗೆ ಸಖತ್ ಇಷ್ಟ. ಏನಾರ ಒಂದು ಹೇಳಿ ಅವ್ರ ಅಮ್ಮ ನಾನು ಹೇಳಿದ್ಕಂತೂ ಫುಲ್ಲು ಒಂಥರ ರಿಯಾಕ್ಷನ್ ಸಾಕಾದಾಗ ಕೊಡ್ತಾರೆ. ಮಗಂಗೆ ಆ ರೇಂಜಿಗೆ ಬೈತಾರೆ. ನಮ್ಮ ಮಗನ ಎದ್ರಿಗೆ ಬೈತಾರೆ, ನನ್ನ ಇಂಡೈರೆಕ್ಟಲ್ಲಿ ಬೈತಾರೆ ನಮ್ಮ ಅತ್ತೆ. ಸ್ವಲ್ಪ ಅಲ್ಲಿಗೆನೆ ಕಳ್ದೋಗ್ಬಿಟ್ಟೈತಿ, ಎಲ್ಲಿ ಇಕ್ಕಿದೀನಿ ಅಂತಾನೆ ಗೊತ್ತಿಲ್ಲ. ಅಲ್ಲಿ ಪೂಜೆ ಮಾಡಕ್ ಲಿಂಗನೂ ಇಲ್ಲ ಅಂತ ಅಂದೆ. ಅವಾಗ ವಿಜಯ ರಾಣಿ ನಿಂದು ನಮ್ಮಲ್ಲೇ ಐತ್ ಕಣೆ ಅಂತೇಳಿ ಅವಾಗ ತಗೊಂಡೆ. ನಮ್ಮ ಕಾಯಿ ಕೇಳಿ ಅವ ಫಸ್ಟ್ ತಿಂಡಿ ತಿಂದ್ರಿ ಅವಾಗ ತಕ್ಕೊಡ್ತು. ಹೆಂಗ್ ವಿಜಯಣ್ಣ ನೆನೆಸ್ಕೊಂಡು ಏನ್ ನಾವ್ ಏನೋ ಅನ್ಕೊಂಬಂದು ಅತ್ತ ದಾರ ಏರಿಸ್ಬೇಕು, ಅದನ್ನೇ ತೊಳ್ದು ಹಾಕೊಂಬಂದಿದ್ದೀನಿ.
ಅಲ್ಕಣ ಇಡ ಹೆಂಗೆ ಹಾಕಂಬಂದ್ರೆ ಅರ್ಧ ಹೆಂಗೆ ಹಾಕ್ತಿರಲ್ವ ನೀವು ಮನೆ ಕಂಡಿದ್ರು ಕಣವ ಇಷ್ಟ ತಕ ಈಗ ಎದ್ದವ್ರೆ ತಾಣ ಕಟ್ಪಟ್ಟು ಎಲ್ಲರ ಮೇಲೆ ತಾಣ ಕಟ್ಟೆ ಅಲ್ಲಿ ತೋರಣನೇ ಕಟ್ಲಲ್ಲ ಕೆಂಜಿಗೆವೆ ನಂಗೆ ಕಿತ್ಕೊಳಕ್ಕಾಗಲ್ಲ ನಂಗೆ ಆಡ್ಕಲ್ಲ ತಗೊಂಡ್ರು ಹಂಗೆ ಪೂಜೆ ಮುಗಿಸ್ ಬಂದೆ ಅತ್ತ ದಂಡೆ ನೀರ್ ಕಾಸಿ ಸಗಣಿ ಹಾಕಿ ಕಾದ್ರಿ ಬರ್ತಾನೆ ನಾನು ಈಗ ಅರ್ಧ ಹೊತ್ತಿಗೆ ನಾನು ರಾ ಪಡಿತೀನಿ ಎಲ್ಲರೂ ಕದ್ರಿ ಎಲ್ಲರೂ ಹಾಕ್ಯಂತ ತಿರುತ್ತಾ ಕೂತಾರೆ ನಿನ್ ಕತೆ ಕಟ್ಕೊಂಡವ್ರು ಒಂದುಂಡೆ ಬೇದಿಗೊಡಿ ಇತ್ತದ ಹಿಂದ್ಗಡೆ ಸುಡ ನೀರಿದ್ದೀನಿ ಇಬ್ರಿಗೂ ತಂದಿದ್ದೀನಿ ಕಡೆ ನಿನ್ನ ಬಳೆ ಸಾರ ಎಲ್ಲ ಬಿಟ್ಟು ಬಂದಿದ್ದಲ್ಲ ತಂದಿದ್ದೆ ಅಂತ ಹಾಕಿ ಹಾಕ್ತೀನಿ ಬಾರವ ಹಾಕ್ತೀನಿ ನಾನು ಇವ್ರು ಹೊಡೆದು ಬಿಟ್ಲು ಇವಳು ಸರಿ ಇಲ್ಲ ಇವಳು ಗಂಡ್ಮಕ್ಳದ್ದು ಬೆಟರು ಒಂದು ಪ್ಯಾಂಟು ಟಿ ಶರ್ಟ್ ಅಥವಾ ಪಂಚನ ಏನೋ ಉಟ್ಕೊಂಡು ಹತ್ರ ರೆಡಿ ಆಗಿಬಿಡ್ತಾರೆ. ಈ ಬಟ್ ಹೆಣ್ಮಕ್ಳಿಗಂತೂ ಜಡೆ ಹಾಕು, ಬಳೆ ಹಾಕು, ಸರ ಹಾಕು, ಮೇಕಪ್ ಮಾಡು. ಸೊ ಈ ಇಬ್ರು ಹೆಣ್ಮಕ್ಳಿಗಂತೂ ಇವ್ಳಿಗಂತೂ ಇರೋದು ಇಷ್ಟುದ್ದ ಜಡೆಗೆ, ನನಗೆ ಮೋಟುದ್ದ ಜಡೆಗೆ ಊಟದ ಜಡೆ ಮಾಡು, ಈ ಥರ ಚೋಲಿ ಹಾಕೊಂಡು ಏನ ಕಷ್ಟಪಟ್ಟು ದಾರನೆಲ್ಲ ಕಟ್ಟು ಬಿಗ್ಗೆಗೆಲ್ಲ ಜಡೆನೆಲ್ಲ ಫಿಕ್ಸ್ ಮಾಡಿ ಆಮೇಲೆ ಇವಳನ್ನು ರೆಡಿ ಮಾಡಿ ಇಬ್ರಿಗೂ ರೆಡಿ ಮಾಡ್ತಿದ್ದೆ. ಸೊ ಮತ್ತೆ ಎಲ್ಲ ಕೆಲಸನೂ ಮಾಡ್ತಾರೆ. ಬಟ್ ಅದ್ರಲ್ಲಿ ಅವ್ರಿಗೆ ಪೂಜೆ ಅಂದ್ರೆ ಒಳ. ಸೊ ಪೂಜೆಗೋಸ್ಕರನೇ ನನಗೆ ಕಾಯ್ತಾ ಇರ್ತಾರೆ. ಸೊ ಪೂಜೆ ಎಲ್ಲಗೆಲ್ಲ ಹೋಗಿ ರೆಡಿ ಮಾಡಿ ಅವ್ರಿಗೆ ರೆಡಿ ಆದ್ಮೇಲೆ ಸೊ ಪೂಜೆನ ಸ್ಟಾರ್ಟ್ ಮಾಡೋದು. ಫಸ್ಟ್ ಶಿವ ಪೂಜೆ ಮಾಡಬೇಕಿತ್ತು. ಸೊ ಶಿವ ಪೂಜೆಗೆ ಎಲ್ಲರೂ ಒಟ್ಟಿಗೆ ಕುತ್ಕೊಳ್ಳೋಣ ಅಂತೇಳಿ ಮನೆ ಪೂಜೆ ದೀಪ ಫೋಟೋದೆಲ್ಲ ಪೂಜೆ ಮುಗಿಸಿ ಶಿವ ಪೂಜೆಗೆ ಲಿಂಗ ಎಲ್ಲ ಎಲ್ಲದನ್ನು ಒಟ್ಟಿಗೆ ಮಾಡ್ಕೊಂಡ್ಬಿಡೋಣ, ಅಭಿಷೇಕ ಎಲ್ಲ ಮಾಡೋಣ. ನಂದು ಬೇರೆ 2 ವರ್ಷ ಆಗಿತ್ತು ಕಳೆದೋಗಿ ಲಿಂಗನೇ. ಸೊ ಬೇರೆ ಮನೇಲಿ ಇಟ್ಬಿಟ್ಟು ಮರ್ತ್ಬಿಟ್ಟು ನಂಗೆ ಕಳೆದೋಗಿದೆ ಅಂತೇಳಿ ಹೋದ ವರ್ಷ ಪೂಜೆನೇ ಮಾಡಿರಲಿಲ್ಲ. ಬಟ್ ಈ ಸತಿ ಹೆಂಗೋ ಸಿಕ್ತು, ಸಿಗಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಹೇಗೆ ಸಿಕ್ತು, ಹೆಂಗೆ ಇದು ಹಬ್ಬದ ನಾಳೆ ನಂಗೆ ಸಿಕ್ಬಿಡ್ತಲ್ಲಪ್ಪ ಅಂತ ಫುಲ್ ಆಶ್ಚರ್ಯ ಆಗಿ ಹೋಗ್ಬಿಡ್ತು. ಅಂತೂ ಇಂತೂ ಸಿಕ್ತಲ್ಲಪ್ಪ ಅಂತ ಅನ್ಕೊಂಡು ಸೊ 2 ವರ್ಷ ಆಗಿತ್ತು ಅಂತೇಳಿ ಲಿಂಗಕ್ಕೆಲ್ಲ ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಪೂಜೆನ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಮಾಡ್ತಾ ಇದೀವಿ. ನಾನು ನಿಮಗೆ ಮೊದಲೇ ಹೇಳಿದಂಗೆ ಶಿವರಾತ್ರಿ ಹಬ್ಬನ ಏಕೆ ಆಚರಿಸ್ತಾರೆ ಅಂತೇಳಿ ನನಗೆ ಗೊತ್ತಿರೋ ಹಂಗೆ ಒಂದು ಪುಟ್ಟ ಕತೆ ಹೇಳ್ತೀನಿ. ದೇವಲಾಕದಲ್ಲಿ ಒಂದ್ಸತಿ ಬ್ರಹ್ಮ ಮತ್ತು ವಿಷ್ಣುನಿಗೆ ಜಗಳ ನಡೆಯುತ್ತೆ. ನಾವಿಬ್ಬರಲ್ಲಿ ಯಾರು ಶ್ರೇಷ್ಠ ಅಂತೇಳಿ ತುಂಬಾ ವಾಗ್ವಾದಗಳನ್ನೇ ಇಬ್ಬರಿಗೂ ನಡೆಯುತ್ತೆ. ಆಗ ಬೇರೆ ದೇವತೆಗಳು ಅವರಿಬ್ಬರನ್ನ ಸಮಾಧಾನ ಮಾಡಕ್ಕಾಗ್ದಲೇ ಶಿವಪ್ಪನ ಹತ್ರ ಹೋಗಿ ಅವರಿಬ್ಬರ ಜಗಳನ ಹೇಗಾದ್ರೂ ಮಾಡಿ ಸಮಾಧಾನ ಮಾಡಿ ಎಂದು ಕೇಳ್ಕೊಂತಾರೆ. ವಿಷ್ಣು ಮತ್ತು ಬ್ರಹ್ಮರ ನಡುವೆ ಶಿವ ಅಗ್ನಿ ಕುಂಭದ ರೂಪದಲ್ಲಿ ಬಂದು ನಿಂತು ತನ್ನ ಮೂಲವನ್ನು ಕಂಡುಹಿಡಿಯಲು ಇಬ್ಬರಿಗೂ ಹೇಳುತ್ತಾರೆ. ಸೊ ಆಗ ಹಂಸದ ರೂಪ ತಾಳಿದ ಬ್ರಹ್ಮ ಅಗ್ನಿ ಕುಂಭದ ಶಿರವನ್ನು ಹುಡುಕಲು ಮೇಲುಮುಖವಾಗಿ ಹೊರಡುತ್ತಾನೆ. ವಿಷ್ಣು ವರಾಹತಾರ ತಾಳಿ ಕಂಬದ ತಳವನ್ನು ನೋಡುವುದಕ್ಕೆ ಪಾತಾಳಕ್ಕೆ ಇಳಿಯುತ್ತಾನೆ. ಎಷ್ಟೇ ಮುಂದೆ ಸಾಗಿದರೂ ಬ್ರಹ್ಮ ಹಾಗೂ ವಿಷ್ಣು ಇವರಿಬ್ಬರಿಗೂ ಕಂಬದ ಅಂತ್ಯವೇ ಕಾಣುವುದಿಲ್ಲ. ಅನಂತವಾಗಿರುವ ಶಿವನ ಶಕ್ತಿಯನ್ನು ನೋಡಿದ ವಿಷ್ಣು ಹಾಗೂ ಬ್ರಹ್ಮರಿಗೆ ಸತ್ಯದ ಅರಿವಾಗುತ್ತದೆ. ಆದರೆ ಶಿವನ ಜಡೆಯಿಂದ ಕೆಳಗೆ ಬೀಳುತ್ತಿದ್ದ ಕಿತಕಿ ಪುಷ್ಪದ ಬಳಿ ಬ್ರಹ್ಮ ನೀನ್ ಎಲ್ಲಿಂದ ಬೀಳುತ್ತಿದೆ ಎಂದು ಪ್ರಶ್ನಿಸುತ್ತಾನೆ. ಆಗ ಪುಷ್ಪವು ನಾನು ಅಗ್ನಿಕಂಬದ ಶಿರದಿಂದ ಬೀಳುತ್ತಿದ್ದೇನೆ ಎಂದು ಉತ್ತರ ನೀಡುತ್ತದೆ. ಆಗ ಬ್ರಹ್ಮ ಶಿವನಲ್ಲಿಗೆ ಬಂದು ಕಿತಕಿ ಪುಷ್ಪವನ್ನು ತೋರಿಸಿ ತನ್ನ ಅಗ್ನಿಕುಂಭದ ಶಿರಭಾಗವನ್ನು ನೋಡಿರುವುದಾಗಿಯೇ ಅಲ್ಲಿಂದಲೇ ಕಿತಕಿ ಪುಷ್ಪವನ್ನು ತಂದಿರುವುದಾಗಿ ಹೇಳುತ್ತಾನೆ. ಇವರಿಬ್ಬರು ಮೋಸವನ್ನು ಅರಿತ ಶಿವ ಬ್ರಹ್ಮನನ್ನು ಯಾರು ಪೂಜಿಸಬಾರದು ಎಂದು ಶಾಪ ನೀಡಿ ಅವತ್ತಿಂದ ಲಿಂಗ ರೂಪವನ್ನು ತಾಳುತ್ತಾನೆ. ಅಂದು ಮಾಘಮಾಸದ ಬಹಳ ಚತುರ್ದಶಿಯಾಗಿರುತ್ತದೆ. ಹೀಗಾಗಿ ಶಿವ ಲಿಂಗ ರೂಪ ತಾಳಿದ ಮಾಘ ಮಾಸದ ಬಹುಳ ಚತುರ್ದಶಿ ಎಂದು ಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ. ಅವತ್ತಿಂದ ಇವತ್ತಿನವರೆಗೂ ಮಾಘ ಮಾಸದಲ್ಲಿ ಶಿವರಾತ್ರಿ ಹಬ್ಬನ ಮಾಡ್ತಾರೆ. ಸೊ ನನಗೆ ತಿಳಿದಷ್ಟು ನಿಮಗೆ ಆ ಕಥೆಯನ್ನ ಹೇಳಿದ್ದೀನಿ. ನಿಮಗೆ ಕಥೆ ಹೇಳ್ತಾ ನಮ್ಮನೆಯಲ್ಲಿ ಲಿಂಗ ಪೂಜೆಗಳನ್ನು ಸಹ ಮುಗಿಸ್ತೀವಿ. ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಲಿಂಗ ಪೂಜೆನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಎಡೆ ಕೊಡ್ಬೇಕು ಅಂತೇಳಿ ಇನ್ನ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನನ್ ಮಕ್ಳಂತೂ ಈ ಸತಿ ದೇವಸ್ಥಾನಕ್ಕೆ ಬರ್ತಿದ್ದೋ ಅಂತಂದ್ರೆ ಅಲ್ಲೊಂದ್ 2-3 ದೇವಸ್ಥಾನಕ್ಕೆ ಹೋದ್ವು. ಅಲ್ಲೆಲ್ಲ ಎಳ್ನೀರ್ ಕೊಟ್ರು. ಸೊ ಎಳ್ನೀರ್ ಸಿಗುತ್ತೆ ಅಂತೇಳಿ ಖುಷಿಯಾಗಿ ಬರ್ತಾ ಇದಾರೆ. ಸೊ ಊರಲ್ಲಿರೋ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಮನೆ ದೇವರಾದಂತ ಬೆಟ್ಟಕ್ಕೆ ಬರ್ತಾ ಇದೀವಿ. ಅಲ್ಲೂ ಪೂಜೆ ಮುಗಿಸ್ಕೋಬೇಕು ಅಂತ ಹೇಳಿ.
ಇದಲ್ಲವಾ ಇಲ್ಲಿ ನೋಡ್ರಿ ಗಾಯ್ಸ್, ದೇವಸ್ಥಾನಕ್ಕೆ ಬಂದು ಮಗ ಮಂಕೊಂಡೈತಿ. ನಡ್ಕೊಂಡು ನಡಿಬೇಕು ದೇವಸ್ಥಾನ. ಕುಡಿ. ಸೊ ಮನೆ ದೇವ್ರಿಗೆ ಬಂದು ಮನೆ ದೇವ್ರದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಲ್ಲೂ ಒಂದು ನನ್ನ ಮಕ್ಕಳು ಇಬ್ರು ಒಂದೊಂದು 2 ನೀರು ಕುಡಿದು ಸೊ ಮತ್ತೆ ಅಲ್ಲಿಂದ ಇನ್ನೂ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು. ಅಲ್ಲೂ ಎಡೆ ಎಲ್ಲ ಕೊಟ್ಟು ಪೂಜೆ ಮಾಡಬೇಕು. ಯಾಕಂದರೆ ವರ್ಷನೂ ಇದೇ ರೀತಿನೇ ಒಂದು 5-6 ದೇವಸ್ಥಾನಕ್ಕೆ ಹೋಗಿ ಈ ಹಬ್ಬದಲ್ಲಿ ಎಡೆ ಕೊಟ್ಟು ಪೂಜೆನ ಮಾಡಿಸ್ಕೊಂಡ್ ಬರ್ತೀವಿ. ಈ ದೇವಸ್ಥಾನದಲ್ಲಿ ಏನಪ್ಪಾ ಅಂತಂದ್ರೆ ಪಾಪ ಅವ್ರ ಪೇರೆಂಟ್ಸ್ ಬೆಳಗಿಂದ ಮಾಡಿದ್ರು ಅಥವಾ ಏನ್ ಕೆಲಸ ಬಿಸಿ ಇತ್ತು ಗೊತ್ತಿಲ್ಲ, ಬಟ್ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟು ಎಷ್ಟು ಚೆನ್ನಾಗಿ ಅವರು ಪೂಜೆನ ಮಾಡ್ಕೊಡ್ತಾ ಇದ್ರು ಬಂದಾರ್ಗೆಲ್ಲರಿಗೂ ಅಂದ್ರೆ. ಅವ್ರಿಗೆ ಈ ಕಡ್ಡಿನ ತಗೊಂಡೋಗಿ ಮನೇಲಿ ಕಟ್ತಾರೆ, ಒಳ್ಳೇದಾಗುತ್ತೆ ಅಂತ. ನಾವೋಗಿದ್ದು ಲಾಸ್ಟ್ ಮುನಿಯಪ್ಪನ ದೇವಸ್ಥಾನ. ಅಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲೇ ಹಂಕಾಲೆ ಕಡ್ಡಿ ಅಂತ ಅಂತಾರೆ. ಸೊ ಅಲ್ಲಿ ಅಂತಂದ್ರೆ ಮುನಿಯಪ್ಪನ ದೇವಸ್ಥಾನ ಇದು ತುಂಬಾ ದೊಡ್ಡದಾಗಿ ಕಡ್ಡಿ ಬಳ್ಳಿ ತರ ಬೆಳ್ಕೊಂಡ್ಬಿಟ್ಟಿದೆ. ಸೊ ವರ್ಷನೂ ಹೋಗಿ ಅಲ್ಲಿ ಕಡ್ಡಿಗಳನ್ನ ಕಟ್ಕೊಂಡ್ಬಂದು ಮನೆಗೆ ಇಡ್ತೀವಿ. ಯಾಕಪ್ಪ ಅಂದ್ರೆ ಯಾವುದೇ ನೆಗೆಟಿವ್ ಆಗ್ಲಿ ಏನು ಬರಲ್ಲ ಮನೆ ಒಳಗೆ, ತುಂಬಾ ಒಳ್ಳೇದಾಗುತ್ತೆ ಅಂತೇಳಿ. ಸೊ ಅಲ್ಲಿಗೆ ಹೋಗಿ ಮತ್ತೆ ಅಲ್ಲಿ ಅಲ್ಲೂ ಪೂಜೆ ಮಾಡಿ ಸೊ ಹಂಕಾಲೆ ಕಡ್ಡಿನ ಕಿತ್ಕೊಂತಾ ಇದೀವಿ. ಸೊ ದೇವಸ್ಥಾನದೆಲ್ಲ ಪೂಜೆ ಎಲ್ಲ ಮುಗಿಸ್ತು. ಸೊ ರಿಟರ್ನ್ ಈಗ ಮತ್ತೆ ಮನೆಗೆ ಹೋಗ್ತಾ ಇದೀವಿ. ನಮ್ಮ ಮನೆಯವರು ರೋಡ್ ಬಿಟ್ಬಿಟ್ಟು ಬೇರೆ ಯಾವುದೇ ಸಂದಿಲಿ ಬೇಗ ಹೋಗ್ಬೋದು ಅಂತೇಳಿ ಮುಳ್ಳು ಗಿಡ ಕಲ್ಲು ಅನ್ನೋ ರೋಡಲ್ಲಿ ಕರ್ಕೊಂಡು ಹೋಗ್ಬಿಟ್ರು ನಮ್ಮನ್ನ. ಕರೆಕ್ಟ್ ರೋಡಲ್ಲಿ ಬರಲ್ಲ ನೀನಂತೂ, ಒಳ್ಳೆ ಕಾಲ್ಡ್ರು ಹೋಗ್ದಂಗೆ ಸೊಂದು ಬಂದಿಲ್ಲ ಅಷ್ಟೆಲ್ಲ ಕರ್ಕೊಂಬತ್ತೀಯ ನಮ್ಮನ್ನ. ಹೋಗ ಅಷ್ಟೈತಿ ನಿಜ, ನೀನು ಎತ್ತಾಕ್ತೆ ನಮ್ಮನ್ನ ಎಲ್ಲಾರು ಅಂತ. ಎತ್ತಾಕು, ನಾವೇನು ಆರಾಮಾಗಿ ಅಂಕತ್ತೀವಿ ಬೆಡ್ ರೆಸ್ಟ್ ಮಾಡ್ಕೊಂಡು. ನಮ್ಮಿಂದ ಹೂವು ಐತೆ ಅಂತೇಳಿ ನೀನೇ ಎಲ್ಲ ಮಾಡಿ ರೆಸ್ಟ್ ಮಾಡ್ತೀವಿ. ಬೆಡ್ಡಿನ ರೆಸ್ಟ್ ಮಾಡಿ ಬೆಡ್ಡಿನ ರೋಸ್ಟ್ ಹಾಕೋ ಅಂತ ನೀವು ಹೊಡ ಹಾಕೋ. ಹಬ್ಬ ಐತೆ ಅಂದ್ರೆ ಹುಡುಗರ ಏನ್ ಹಬ್ಬಕ್ಕೆ ಟಮಟನ ನಾವು ಬರ್ಲಾ? ಐಶ್ವರ್ಯ ರೈ ಇದು ಇದೆಲ್ಲ ನೀನು ದುಡ್ಡು ತೋರ್ಸ. ಈ ವರ್ಷದ್ದು ಎಲ್ಲ ದೇವಸ್ಥಾನ ಪೂಜೆ ಮುಗೀತು. ಇನ್ನೊಂದು ತೋಟದ ಹತ್ರ ಒಂದು ಪೂಜೆ ಮಾಡಬೇಕಿತ್ತು. ಸೊ ನಮ್ಮನೆಯವ್ರನ್ನ ಎಲ್ಲ ತುಂಬಿಸಿ ಎಲ್ಲ ಕಳಿಸಿ ಸೊ ನಾನು ನಮ್ಮ ಅತ್ತೆನೂ ಉಪ್ಪಿಟ್ಟು ಬೋಂಡ ಎಲ್ಲ ರೆಡಿ ಮಾಡೋಣ ಅಂತೇಳಿ ಅಡುಗೆನೆಲ್ಲ ಮಾಡ್ಕೊತಾ ಇದೀವಿ. ಸೊ ಉಪ್ಪಿಟ್ಟು ಬೋಂಡ ಹಪ್ಪಳ ಎಲ್ಲ ರೆಡಿಯಾಗಿ ಇನ್ನೇನು ನಮ್ಮನೆಯವ್ರು ಇನ್ನೂ ಒಂದು ದೇವಸ್ಥಾನ ತೋಟದ ಹತ್ರ ಪೂಜೆ ಮುಗಿಸ್ಕೊಂಬರ್ಬೇಕಾಯ್ತಲ್ಲ. ಸೊ ಅವ್ರು ಪೂಜೆ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿ ನಾನು ಹಪ್ಪಳ ಅದು ಹೊಸ್ದಾಗಿ ಇಟ್ಟಿದ್ರು ಅಂತೇಳಿ ಟೇಸ್ಟ್ ನೋಡ್ತಾ ಇದ್ದೆ. ಸೊ ಅಷ್ಟೊತ್ತಿಗೆ ಅವರು ಬಂದರು, ಮತ್ತೆ ಎಲ್ಲ ಒಟ್ಟಿಗೆ ಇಟ್ಕೊಂಡು ನಮಗೆ ಒಟ್ಟಿಗೆ ಊಟ ಮಾಡಿದ್ರೇ ಸಮಾಧಾನ. ಸೊ ಹಂಗಾಗಿ ಎಲ್ಲ ತಗೊಂಬಂದು ಹಾಲಲ್ಲಿಟ್ಟೆ. ಸೊ ಎಲ್ಲ ಕುತ್ಕೊಂಡು ಊಟನ ಮಾಡ್ತಾ ಇದೀವಿ. ಸುಮ್ಮನಾಗಿ ಹೋಗ್ಬಿಡ್ತು ಈಗ. ನೀನ್ ಮಾಡ್ತೇನೆ ಬಾರಿ.
ಊಟ ಆದ್ಮೇಲೆ ಅಂತನೂ ಅವ್ರ ಅಜ್ಜಿನ ಯಾವ ರೇಂಜಿಗೆ ಗೋಳಿಕೊಂಡ್ರಿ ಮಕ್ಕಳೆಲ್ಲ ಸೇರಿ ಅಂತೇಳಿ ನೀವೇ ವಿಡಿಯೋ ನೋಡಿ. ಡ್ಯಾನ್ಸ್ ಮಾಡ ನೀನು ಇದೊಂದು ದೊಡ್ಡ ಸೋಂಬೇರಿ. ವಜ್ಜಿನ ಯಾಕೆ ಹಂಗ ಆಡ್ತೀರ? ಪಾಪ ಇದ್ದ ತೊಟ್ಟೆ ಇದು ಇಲ್ಲಿಗೆ ಬರ್ಬೇಕು. ಅವ್ರ ಅಜ್ಜಿಗಂತೂ ಮೈಕೈ ನೋವು ಬರಬೇಕು ಆ ರೇಂಜಿಗೆ ತುಳಿದು ಇಪ್ಪೆಕಾಯಿ ಮಾಡಾಕ್ಬಿಟ್ಟು ರೋಸ್ಬಿಟ್ರತ್ತ. ಸೊ ನನ್ನ ವಿಡಿಯೋ ನನ್ನ ಮನೇಲಿ ಹಬ್ಬ ಹೇಗೆ ಮಾಡೋದು ಅಂತೇಳಿ ಒಂದೇ ಪೂರ್ತಿನ ಬರೀ 17 ನಿಮಿಷದಲ್ಲಿ ಹಾಕಿದ್ದೀನಿ. ಯಾಕಂದ್ರೆ ಪೂರ್ತಿ ಎಲ್ಲ ಹಾಕಿದ್ರೆ ನಿಮಗೂ ನೋಡೋಕ್ಕೂ ಬೋರ್ ಆಗುತ್ತೆ, ತುಂಬ ಲಾಂಗ್ ಆಗುತ್ತೆ, ನೋಡೋದು ಇಲ್ಲ ಅಂತ ಹೇಳಿ. ಸೊ ನಮ್ಮ ಮನೇಲಿ ಹಬ್ಬನ ಈ ರೀತಿ ಮಾಡೋದು. ಸೊ ನಾನೇನಾದರೂ ಈ ಕತೆ ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ಪ್ಲೀಸ್ ಕ್ಷಮಿಸಿ ಅಂತೇಳಿ. ಹಾಗೆ ಅಲ್ಲಿಂದ ನಾವು ನಾಳೆ ಮಕ್ಕಳಿಗೆ ರಜೆ ಇದೆ ಅಂತೇಳಿ ಅಲ್ಲೇ ಬಿಟ್ಟು ಮತ್ತೆ ಒಂದು ಬರ್ತಡೇ ಬೇರೆ ಇತ್ತು ಅಂತೇಳಿ ಊರಿಗೆ ಹೋಗ್ತಾ ಇದೀವಿ. ಸೊ ಬರ್ತಡೇಲಿ ಎಷ್ಟು ತಮಾಷೆ ಎಲ್ಲ ಇತ್ತು ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸ್ಪೀಕರ್